ಮೈಸೂರಿನ ಕಾರ್ಪೊರೇಷನ್ನು ಇದನ್ನ ಎಷ್ಟು ನಿರ್ಲಕ್ಷ್ಯ ಮಾಡಿದೆ, ಎಷ್ಟು ಕೊಳಕಾಗಿ ಇಟ್ಟಿದೆ, ಎಷ್ಟು ಹೇಸಿಗೆಯಾಗಿ ಈ ಸ್ಮಾರಕವನ್ನ ಅದು ಉಳಿಸಿಕೊಂಡಿದೆ ಅನ್ನೋದನ್ನ ತಾನು, ತನ್ನ ಊರು, ತನ್ನ ನಗರ, ತನ್ನ ದೇಶ, ತನ್ನ ನಾಡು, ತನ್ನ ಅಸ್ಮಿತೆ, ಅರಮನೆಯ ನಗರದ ಒಂದು ಹಿಂಭಾಗದಲ್ಲಿರುವಂತ ಜಾಗ ಇದು ಕಳಪೆಯಾಗಿ, ಎಷ್ಟು ಹೊಲಸಾಗಿ, ನಾಚಿಕೆ ಆಗಬೇಕು ಈ ಮುನ್ಸಿಪಾಲ್ಟಿಗೆ. ಮೈಸೂರಿನ ನಗರವನ್ನ ಸ್ವಚ್ಛವಾಗಿಡಬೇಕಾದಂತ ಒಂದು ಪ್ರಾಥಮಿಕ ಕರ್ತವ್ಯದಿಂದಲೂ ವಿಮುಖರಾಗ್ತೀರಿ ಅಂತಾದ್ರೆ ಏನು ಸಂಬಳಕ್ಕೆ ಅಲ್ಲಿ ಬೆಂಚನ್ನ ಬಿಸಿ ಮಾಡ್ಲಿಕ್ಕೆ ಕೂತಿದ್ದೀರ ತಾವು? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಹುತೇಕವಾಗಿ ನಾನು ಮೊಬೈಲ್ ಇರಬಹುದು, ಪತ್ರಿಕೆ ಇರಬಹುದು, ಬೇರೆ ಬೇರೆ ವಿಡಿಯೋಗಳಿರಬಹುದು, ಇವೆಲ್ಲವನ್ನು ಒಂದು ಹಂತದಲ್ಲಿ ಗ್ಲಾನ್ಸ್ ಮಾಡ್ತೇನೆ. ನನಗೆ ಒಂದು ಸ್ಟೇಟಸ್ ಅಲ್ಲಿ ಒಂದು ವಿಡಿಯೋ ನಿನ್ನೆ ನನ್ನನ್ನ ಬಹಳ ಮನಸ್ಸನ್ನ ಕಲಕಿತು ಮತ್ತು ಸೆಳೆಯಿತು. ಒಂದು ಸಾಮಾಜಿಕ ಜವಾಬ್ದಾರಿ, ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಇದ್ದಂತ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದರೆ ಈ ಸಮಾಜದ ಕೊಳೆಯನ್ನ ಯಾವ ರೀತಿ ತೊಳೆಯಬಹುದು, ಈ ಬ್ಯೂರೋಕ್ರಟಿಕ್ ವ್ಯವಸ್ಥೆಯ ವಿರುದ್ಧವಾಗಿ ಹೇಗೆ ಧ್ವನಿ ಎತ್ತಬಹುದು, ಸಾರ್ವಜನಿಕರ ಬಗ್ಗೆ ಅದರ ಗಮನವನ್ನ ಸೆಳೆಯುವ ಮೂಲಕ ಒಂದು ಚಾರಿತ್ರಿಕವಾದಂತ ಸ್ಮಾರಕದ ದುಸ್ಥಿತಿಯ ಬಗ್ಗೆ ಹೇಗೆ ಆಡಳಿತಾತ್ಮಕ ವ್ಯವಸ್ಥೆಯ ದಪ್ಪ ಚರ್ಮಕ್ಕೂ ಕೂಡ ಬಿಸಿ ಮುಟ್ಟಿಸಬಹುದು ಅನ್ನುವಂಥ ಒಂದು ದಿಕ್ಕಿನಲ್ಲಿ ಆ ವಿಡಿಯೋ ಬಹಳ ಪರಿಣಾಮಕಾರಿಯಾಗಿತ್ತು. ಆ ವಿಡಿಯೋ ಮಾಡಿದ ಹೆಣ್ಮಗಳು ಬೇರೆ ಯಾರೋ ಅಲ್ಲ, ನನಗೆ ತೀರಾ ಪರಿಚಿತರು, ಆಪ್ತರು. ಡಾಕ್ಟರ್ ಶ್ವೇತಾ ಮಡ್ಪಾಡಿ ಅಂತ ಅವರ ಹೆಸರು. ಸಂಗೀತ ಬಹಳ ಚೆನ್ನಾಗಿ ಹಾಡ್ತಾರೆ, ನೃತ್ಯ ಸ್ಕೂಲನ್ನ ಇಟ್ಟಿದ್ದಾರೆ, ಧ್ವನಿ ಫೌಂಡೇಶನ್ ಅಂತ ಒಂದು ಸಾಂಸ್ಥಿಕ ಸ್ವರೂಪವನ್ನ ಕಟ್ಟಿಕೊಂಡು ಸಮಾಜದ ಇಡೀಯದಾದಂಥ ಈ ದುಸ್ಥಿತಿಯ ಬಗ್ಗೆ, ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮೈಸೂರಿನ ಪ್ರಾಂತ್ಯದಲ್ಲಿ ಇವರು ಬಹಳ ಚಿರಪರಿಚಿತರು. ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕಾಲದಲ್ಲಿ ಪ್ರಾಧ್ಯಾಪಕಿಯಾಗಿದ್ದವರು, ಒಳ್ಳೆಯ ಲೇಖಕರು, ವಾಗ್ಮಿ, ಚಿಂತಕಿ, ತನ್ನದೇ ಆದಂಥ ಒಂದು ಸಾಂಸ್ಕೃತಿಕ ಲೋಕವನ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಟ್ಟಿಕೊಂಡವರು. ಚಿತ್ರಾಂಗದ ಇರಬಹುದು, ಅಕ್ಕ ಮಹಾದೇವಿ ಇರಬಹುದು, ಈ ತರದ ಒಂದು ಚಿರಂತನ ವ್ಯಕ್ತಿತ್ವದ ಬಗ್ಗೆ, ಕಾವ್ಯದ ಬಗ್ಗೆ ಏಕ ವ್ಯಕ್ತಿ ರಂಗ ಪ್ರದರ್ಶನವನ್ನ ಮಾಡಿ ಸಾಂಸ್ಕೃತಿಕ ಜಗತ್ತನ್ನ ಬಹಳ ಅದ್ಭುತವಾಗಿ ಸೆಳೆದವರು. ಮತ್ತೆ ಬ್ರಾಹ್ಮಿನ್ ಕೆಫೆ ಅನ್ನುವ ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿ ಯಶಸ್ವಿಯಾದಂಥ ಪ್ರತಿಭಾವಂತ, ಧೀಮಂತ ಮಹಿಳೆ. ಆಡು ಮುಟ್ಟದ ಸೊಪ್ಪಿಲ್ಲ, ಬಹುಶಃ ಶ್ವೇತಾ ಮುಟ್ಟದ ಯಾವುದೇ ಒಂದು ಸಾಂಸ್ಕೃತಿಕ ಕ್ಷೇತ್ರವಿಲ್ಲ ಅಂತಲೂ ಭಾವಿಸಬಹುದು. ಮುಂದೊಂದು ದಿನ ಈ ಸಮಾಜದ ಅತ್ಯಂತ ಗಟ್ಟಿ ಧ್ವನಿಯಾಗಿ ಒಂದು ಮಹಿಳಾ ಜಗತ್ತಿನಿಂದ ಆವಿರ್ಭವಿಸಬಹುದಾದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಇವೆಲ್ಲದರ ಹೊಕ್ಕುಳು ಬಳ್ಳಿಯಾಗಿ ಧ್ವನಿಸಬಹುದಾದಂತ ಒಂದು ವ್ಯಕ್ತಿತ್ವ. ಇವರು ಒಂದು ತನ್ನ ಸ್ಟೇಟಸ್ ಅಲ್ಲಿ ಒಂದು ವಿಡಿಯೋವನ್ನ ಹಾಕಿದರು. ಆ ವಿಡಿಯೋ ಮೈಸೂರಿನ ಹೃದಯ ಭಾಗದಲ್ಲಿರುವಂತ ಚಿಕ್ಕ ಗಡಿಯಾರಕ್ಕೆ ಸಂಬಂಧಪಟ್ಟದ್ದು. ಮೈಸೂರು ಒಂದು ಸಾಂಸ್ಕೃತಿಕ ನಗರ, ಸ್ಮಾರಕಗಳ ತವರೂರು, ಉಜ್ವಲ ಇತಿಹಾಸದ ಒಂದು ನೆಲೆ, ಬಗೆದಷ್ಟು ನಿಮಗೆ ರೋಚಕವಾದಂಥ ಇತಿಹಾಸ, ಅದರ ಇಡೀಯದಾದ ಕಥೆಗಳು, ಸ್ಮಾರಕಗಳು, ನೆಲೆಗಳು, ಸ್ಮೃತಿಗಳು ಹೇರಳವಾಗಿ ಸಿಗ್ತವೆ. ಹಾಗಾಗಿನೇ ಇಡೀ ಜಗತ್ತಿನಲ್ಲೇ ಮೈಸೂರು ದಸರಾಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ, ಮಾನ, ವೈಭವ ಎಲ್ಲವೂ ಇದೆ. ಜಂಬೂ ಸವಾರಿ, ಮೈಸೂರಿಗೂ ಬೆಂಗಳೂರಿಗೂ ಇರಬಹುದಾದಂಥ ವ್ಯತ್ಯಾಸ ಏನು ಅಂತಂದ್ರೆ, ಇದು ಒಂದು ಸಾಂಸ್ಕೃತಿಕ ನಗರಿ ಮೈಸೂರು, ಬೆಂಗಳೂರು ರಾಜಧಾನಿ, ವ್ಯಾವಹಾರಿಕ ನಗರಿ. ಅದು ಮೈಸೂರಿಗೆ ಅದರದೇ ಆದಂತ ಒಂದು ಸ್ಯಾಂಟಿಟಿ ಇದೆ. ಹಾಗಾಗಿ ಮೈಸೂರಿನ ಪ್ರತಿ ಜಾಗವೂ ಕೂಡ ಅದು ಐತಿಹಾಸಿಕ ಮಹತ್ವವನ್ನ ಹೊಂದಿದೆ. ಇದನ್ನ ನಿರ್ಲಕ್ಷಿಸುವ ಹಾಗೆ ಇಲ್ಲ, ಇದನ್ನು ಉಪೇಕ್ಷಿಸುವ ಹಾಗೆ ಇಲ್ಲ. ಇದರ ಬಗ್ಗೆ ನಾವು ಆಡಳಿತಾತ್ಮಕ ವ್ಯವಸ್ಥೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾದಂತ ಒಂದು ಸೂಕ್ಷ್ಮತೆ ಇದೆ. ಯಾಕೆಂತಂದ್ರೆ ದೇಶ ವಿದೇಶದಿಂದ ಪ್ರವಾಸಿಗರ ತಂಡವೇ ಬರುತ್ತೆ. ಮೈಸೂರನ್ನ ನೋಡ್ಲಿಕ್ಕೆ ರಜಾ ದಿನಗಳಲ್ಲಿ ಬರುವಂತ ಮಕ್ಕಳ ಸಂಖ್ಯೆ ಅಗಣಿತ ಅದು. ಹೀಗಾಗಿ ಮೈಸೂರು ನಗರ, ಅಲ್ಲಿರುವ ಸ್ಮಾರಕಗಳು ಅದನ್ನ
ಎಷ್ಟು ಚೆನ್ನಾಗಿ ನಮ್ಮ ಆಡಳಿತ ವ್ಯವಸ್ಥೆ ನೋಡ್ಕೋಬೇಕು, ಯಾವ ರೀತಿ ನೋಡ್ಕೊಳ್ತಾ ಇದೆ. ಚಿಕ್ಕ ಗಡಿಯಾರ 140 ವರ್ಷ ಇತಿಹಾಸ ಇದೆ. ಲಿಟ್ಲ್ ಕ್ಲಾಕ್ ಟವರ್ ಅಂತಲೂ ಕರೀತಾರೆ. ಡುಫ್ರಿನ್ ಅನ್ನುವಂಥ ಭಾರತದ ಪ್ರಥಮ ವೈಸರಾಯ್ 1886ರಲ್ಲಿ ಈ ಸ್ಮಾರಕವನ್ನ ಕಟ್ಟಿದ್ದು 10ನೇ ಚಾಮರಾಜೇಂದ್ರ ಒಡೆಯರು. ಈ ಲಾರ್ಡ್ ಡುಫ್ರಿನ್ ಮೈಸೂರಿಗೆ ಭೇಟಿ ಕೊಟ್ಟಂತ ಸ್ಮರಣಾರ್ಥವಾಗಿ ಜನರಲ್ಲಿ ಒಂದು ಸಮಯದ ಮೌಲ್ಯ, ಬೆಲೆ ಅರಿವಾಗಬೇಕು ಅನ್ನುವ ಕಾರಣಕ್ಕಾಗಿ ಅತ್ಯಂತ ವಿಶಿಷ್ಟವಾಗಿ ಇದನ್ನ ಕಟ್ಟಿದ್ದು. ಸಮಯದ ಮಹತ್ವ ಜನರಿಗೆ ಅರಿವಾಗಬೇಕು. 2012ರವರೆಗೂ ಕೂಡ ಇದು ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತ ಒಂದು ಸ್ಮಾರಕ. ಆ ನಂತರ ಇದನ್ನ ಈ ಮೈಸೂರಿನ ಸಿಟಿ ಕಾರ್ಪೊರೇಷನ್ನು ಒಂದಿಷ್ಟು ರಿನೋವೇಷನ್ ಅನ್ನ ಮಾಡಿತು. ಅಲ್ಲಿ ಒಂದು ಮಾರ್ಬಲ್ ಸ್ಟೆಪ್ಗಳನ್ನು ಹಾಕಿತು, ಅದಕ್ಕೊಂದಿಷ್ಟು ಬೆಳಕಿನ ವ್ಯವಸ್ಥೆಯನ್ನ ಮಾಡಿತ್ತು, ಆಮೇಲೆ ಕಲ್ಲು ಬೆಂಚನ್ನ ಮಾಡಿತ್ತು ಅಲ್ಲಿ ಕೂತ್ಕೊಳ್ಳಿಕ್ಕೆ. ಇದು ಮೈಸೂರಿನ ಹೃದಯ ಭಾಗದಲ್ಲಿದೆ. ಚಿಕ್ಕ ಗಡಿಯಾರ ಅಂತ ಹೇಳಲಿಕ್ಕೆ ಇನ್ನೊಂದು ಕಾರಣ, ಅಲ್ಲೊಂದು ದೊಡ್ಡ ಗಡಿಯಾರವೂ ಇದೆ. ಹಾಗಾಗಿ ಈ ಸ್ಮಾರಕಕ್ಕೆ ಒಂದು ತನ್ನದೇ ಆದಂಥ ಒಂದು ಐತಿಹಾಸಿಕ ಮಹತ್ವ ಇದೆ. ಆದರೆ ಮೈಸೂರಿನ ಕಾರ್ಪೊರೇಷನ್ನು ಇದನ್ನ ಎಷ್ಟು ನಿರ್ಲಕ್ಷ್ಯ ಮಾಡಿದೆ, ಎಷ್ಟು ಕೊಳಕಾಗಿ ಇಟ್ಟಿದೆ, ಎಷ್ಟು ಹೇಸಿಗೆಯಾಗಿ ಈ ಸ್ಮಾರಕವನ್ನ ಅದು ಉಳಿಸಿಕೊಂಡಿದೆ ಅನ್ನೋದನ್ನ ಬಹುಶಃ ನೀವು ಡಾಕ್ಟರ್ ಶ್ವೇತಾ ಮಳಪಾಡಿ ಅವರ ನೋವಿನ ಮತ್ತು ಅದನ್ನ ಸರಿಪಡಿಸಬೇಕು ಅನ್ನುವ ಆಕ್ರೋಶದ ಪ್ರತಿಭಟನೆಯ, ಮುನ್ಸಿಪಾಲಿಟಿ ಹೇಗೆ ಇದನ್ನ ಉಳಿಸಬಹುದು ಅನ್ನುವ ದಿಕ್ಕಿನಲ್ಲಿ ಒಂದು ಚಿಂತನೆಯ ದ್ರವ್ಯ ಇದ್ದಂತ ವಿಡಿಯೋ ನನ್ನನ್ನು ಮನಸೆಳೆದಿತ್ತು. ಹಾಗಾಗಿ ಆ ವಿಡಿಯೋವನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ನಿಮ್ಮ ನೆಲೆಯಲ್ಲಿ ಕೂಡ ಈ ವಿಡಿಯೋವನ್ನ ಗಮನಿಸಿ ಇದಕ್ಕೆ ಇದರದೇ ಆದಂತ ಒಂದು ಚಳವಳವನ್ನ, ಪ್ರತಿಭಟನೆಯನ್ನ ಆಡಳಿತಾತ್ಮಕ ವ್ಯವಸ್ಥೆಯ ಎದುರು ಕಟ್ಟಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತು. ದಯವಿಟ್ಟು ಆ ವಿಡಿಯೋವನ್ನ ನೋಡಿ, ಆಮೇಲೆ ನಾನು ಮಾತಾಡ್ತೇನೆ. ಚಿಕ್ಕ ಗಡಿಯಾರದ ಮುಂದೆ ನಾನಿದ್ದೇನೆ. ಅರಮನೆ ನಗರ ದುಃಖ ಆಗುವಂತಹ ಸ್ಥಿತಿ ಇದೆ. ಟೈಲ್ಸ್ ಗಳೆಲ್ಲ ಒಡೆದು ಹೋಗಿದಾವೆ, ಇಲಿಗಳು ಮಣ್ಣನ್ನ ತೆಗೆದು ರಾಶಿ ಹಾಕಿದಾವೆ, ಕಾರಂಜಿಗೆ ಅಂತ ಹೇಳಿ ಜಾಗ ಕೊಟ್ಟಿದ್ದಾರೆ, ಅವುಗಳು ಮೂತ್ರ ವಿಸರ್ಜನೆಯ ಕೇಂದ್ರಗಳಾಗಿದ್ದಾವೆ. ಸೆಂಟರ್ ಆಫ್ ದಿ ಚಿಕ್ಕ ಗಡಿಯಾರ ಅದು ಕಸದ ತೊಟ್ಟಿಯಾಗಿದೆ. ಸಾವಿರಗಟ್ಟಲೆ ಜನ, ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ. ಇಂಥದ್ರಲ್ಲಿ ಇಲ್ಲೊಂದು ಡಸ್ಟ್ಬಿನ್ ವ್ಯವಸ್ಥೆ ಇಲ್ಲ. ಜನರು ಯಾರು ಹಾವಳಿ ಕೊಡ್ತಾರೋ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ವಾ? ಪಬ್ಲಿಕ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಪಬ್ಲಿಕ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಮಿನಿಮಮ್ ವ್ಯವಸ್ಥೆ ನಮ್ಮ ಒಳಗಡೆಗೆ ಇಲ್ವಾ? ಇಂಥದ್ದೊಂದು ಮಾನ್ಯುಮೆಂಟ್ ಅನ್ನ ಕಾಪಾಡಿಕೊಳ್ಬೇಕಾಗಿರೋದು ಆಡಳಿತ ವರ್ಗದ ಅಧಿಕಾರದಲ್ಲಿರುವವರ ಜವಾಬ್ದಾರಿ ಅಲ್ವಾ? ಇದನ್ನ ಸೀರಿಯಸ್ ಆಗಿ ತಗೊಳ್ಳದೇ ಇದ್ರೆ ನಾವು ಇದರ ಪರವಾಗಿ ಒಂದು ಹೋರಾಟವನ್ನೇ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಮೈಸೂರು ಅನ್ನುವಂಥದ್ದು ಜಗತ್ತಿನ ಹೆಮ್ಮೆ. ಇಲ್ಲಿಗೆ ಪ್ರತಿ ವರ್ಷ ದಸರಾ ನಡೆಯುತ್ತೆ. ದಸರಾಕ್ಕೆ ಲಕ್ಷಾಂತರ ಜನ ಹೊರಗಿಂದ ಬಂದು ಮೈಸೂರನ್ನ ಗಮನಿಸ್ತಾರೆ. ಸಮ್ಮರ್ ರಜೆಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಮೈಸೂರು ಹೀಗಿದೆ ಅಂತ ತೋರಿಸ್ತಾರೆ. ನಮ್ಮ ಮಾಡೆಲ್ ಮೈಸೂರು ಹೇಗಿರಬೇಕು, ಅದನ್ನ ಹೇಗೆ ನಾವು ಇಲ್ಲಿ ಕಾಪಾಡ್ಕೊಂಡಿದ್ದೇವೆ, ಇದು ನಮಗೆ ಅವಮಾನ ಅಲ್ವಾ? ಖಂಡಿತವಾಗಿ ತಕ್ಷಣದಲ್ಲೇನೆ ಆಡಳಿತ ವ್ಯವಸ್ಥೆ ಇದನ್ನ ಎಚ್ಚರ ವಹಿಸಿ ಇದನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ಕೋಬೇಕು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 22 ಜನ ಪೌರ ಕಾರ್ಮಿಕರು ಕೇವಲ ಇದೊಂದು ಏರಿಯಾಕ್ಕೆ ಅಂತ ಹೇಳಿ ಚಿಕ್ಕ ಗಡಿಯಾರದ ಸುತ್ತಮುತ್ತಲು, ಮಾರುಕಟ್ಟೆಯ ಸುತ್ತಮುತ್ತಲು ಕೆಲಸ ಮಾಡೋದಕ್ಕೆ ಅಂತ ನಿಯೋಜಿಸಲ್ಪಟ್ಟಿದ್ದಾರೆ. 22 ಜನ ಕಾರ್ಮಿಕರು ಬೆಳಗ್ಗೆ ಎದ್ದು 6:30 ಗಂಟೆಯಿಂದ ಇಲ್ಲಿ ನಿರಂತರವಾಗಿ ಕ್ಲೀನಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡುವ ಅಥವಾ ಇದನ್ನ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂತ ನಿಯಮಗಳನ್ನ ಶಿಸ್ತಾಗಿ ಜಾರಿಗೆ ತಂದಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿರುವ ಸದ್ಯದ ಅಂಶ. ಗಂಭೀರವಾಗಿ ಆಡಳಿತ ಅಧಿಕಾರಿ ವರ್ಗ ಇದರ ಬಗ್ಗೆ ಗಂಭೀರವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು. ಪೌರ ಕಾರ್ಮಿಕರು ಅವರ ಕೆಲಸವನ್ನು ಮಾಡೋದನ್ನ ನಾವು ಗಮನಿಸಿದ್ದೀವಿ. ಕಾರ್ಮಿಕರನ್ನ ನಾವು ಮಾತಾಡಿಸಿದಾಗ ಅವರು ಹೇಳಿದ್ದು, ಇಲ್ಲಿ ಬಂದು ಮಲಗೋ ಜನರನ್ನ ಎಬ್ಸೋದೇ ನಮ್ಗೊಂದು ದೊಡ್ಡ ಕೆಲಸ. ಕೂತು ಇಲ್ಲಿ ಬೀಡಿ ಸಿಗರೇಟು ಸೇದುವವರನ್ನು ಅಥವಾ ಕುಡಿಯುವವರನ್ನು ಕೂತ್ಕೊಂಡವರನ್ನ ನಾವು ಅವರನ್ನ ಮಾತಾಡ್ಸೋದಕ್ಕೆ ಭಯ ಆಗುತ್ತೆ ಮೇಡಮ್. ನಾವೇನು ಅವ್ರ ಹತ್ರ ನಾವೇನನ್ನೂ ಮಾತಾಡಕ್ಕಾಗಲ್ಲ. ಅವ್ರು ಮಾಡೋ ತೊಂದರೆಗಳನ್ನ ನಾವು ಸಹಿಸ್ಕೊಳ್ಬೇಕಾದ ಅನಿವಾರ್ಯ ಅಂತ ಹೇಳುವಂತ ಒಂದು ಮಾತನ್ನ ಹೇಳಿದ್ರು. ಎರಡನೇದು, ಪೌರಕಾರ್ಮಿಕರ ಕೆಲಸಕ್ಕೆ ಪೂರಕವಾಗಿ ನಾವು ನಿಂತ್ಕೋಬೇಕು, ಪಬ್ಲಿಕ್ ನಿಂತ್ಕೋಬೇಕು. ಇಲ್ಲಿ ಓಡಾಡೋ ಜನ ಅಥವಾ ಮುಖ್ಯವಾಗಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು, ಅವರು ಕಸವನ್ನ ಅಟ್ಲೀಸ್ಟ್ ಅವರು ಮಾಡಿರೋ ಕಸ, ಅವರ ಕಡೆಯಿಂದ ಆಗುವ ಕಸವನ್ನ ಅವರು ಒಂದು ಗಂಟು ಕಟ್ಟಿ ನೀಟಾಗಿ ಅವರ ಜಾಗವನ್ನ ಕ್ಲೀನ್ ಮಾಡಿ ಇಟ್ಟರೂ ಕೂಡ ಇವರಿಗೆ ಕ್ಲೀನಿಂಗ್ ಕೆಲಸ ಸುಲಭ ಆಗುತ್ತೆ. ಇದು ನಮ್ಮ ನೆಲ, ಇದು ನಮ್ಮ ಜಾಗ, ಇದು ನಮ್ಮ ನಗರ, ಇದು ನಮ್ಮ ಒಂದು ಹೆಮ್ಮೆಯ ತಾಣ ಅನ್ನುವಂಥ ಒಂದು ಸಣ್ಣ
ಪ್ರಜ್ಞೆಯನ್ನ ಅವರಲ್ಲಿ ಬಿತ್ತುವ ಕೆಲಸವನ್ನ ನಾವುಗಳು ಮಾಡಬೇಕು, ಅಥವಾ ಆಡಳಿತ ವರ್ಗನೋ ಅಥವಾ ಈ ಅಧಿಕಾರಿಗಳೋ ಯಾರಾದರೂ ಮಾಡಿ ಅವರಿಗೆ ಇಲ್ಲಿ ಇರುವಂತಹ ವ್ಯಾಪಾರಸ್ಥರಿಗೂ ಕೂಡ ನಿಯಮಗಳನ್ನ ವಿಧಿಸುವುದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿದ್ರಲ್ಲ, ನಿಮ್ಮ ಊರಿನಲ್ಲಿ ನಿಮ್ಮ ಕಣ್ಣಳತೆಯಲ್ಲಿ ಈ ರೀತಿಯ ಸಮಸ್ಯೆ ಇದ್ರೆ ಅದರ ಚಾರಿತ್ರಿಕವಾದ ಹಿನ್ನೆಲೆ, ಮಹತ್ವ ಇವನ್ನೆಲ್ಲ ಇಟ್ಕೊಂಡು ನೀವು ಕೂಡ ಈ ರೀತಿಯ ಚಿಕ್ಕ ಚಿಕ್ಕ ವಿಡಿಯೋವನ್ನ ಮಾಡಿ ನಮ್ಮ ಚಾನಲ್ಗೆ ನನ್ನ ಗಮನಕ್ಕೆ ಕಳಿಸಿದ್ರೆ ಖಂಡಿತವಾಗಿಯೂ ನಿಮ್ಮದೇ ಹೆಸರಿನಲ್ಲಿ ನಿಮ್ಮದೇ ಧ್ವನಿಯಲ್ಲಿ ನಾವು ಪ್ರಕಟಿಸ್ತೇವೆ. ಅಷ್ಟೇ ಅಲ್ಲ, ಸಂಬಂಧಪಟ್ಟಂತ ಇಲಾಖೆಗೆ ಚುರುಕು ಮುಟ್ಟಿಸುವ ಕೆಲಸವನ್ನು ಮಾಡ್ತೇವೆ. ಡಾಕ್ಟರ್ ಶ್ವೇತಾ ಮಡಪಾಡಿ ಒಬ್ಬ ಗೃಹಿಣಿ, ಉದ್ಯಮಿ, ಒಂದು ಸಾಂಸ್ಕೃತಿಕ ಅಧ್ವೈರ್ಯವನ್ನ ತನ್ನ ಹೆಗಲ ಮೇಲೆ ಹೊತ್ತು ಸಾಗುವ ಮಹಿಳೆ. ಅವರಿಗೆ ಇದು ಬೇಕಾಗಿರಲಿಲ್ಲ. ಆದರೆ ತಾನು ತನ್ನ ಊರು, ತನ್ನ ನಗರ, ತನ್ನ ದೇಶ, ತನ್ನ ನಾಡು, ತನ್ನ ಅಸ್ಮಿತೆ, ಅರಮನೆಯ ನಗರದ ಒಂದು ಹಿಂಭಾಗದಲ್ಲಿರುವಂಥ ಜಾಗ ಇದು. ಬಹಳ ಆಯಕಟ್ಟಿನ ನೆಲೆಯಲ್ಲಿದ್ದಂಥ ಜಾಗ ಇದು. ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಜಾಗ ಇದು. ಶತಮಾನಗಳ ನೆನಪುಗಳನ್ನ ಹೊತ್ತು ನಮ್ಮೆದುರು ಭವ್ಯವಾಗಿ ನಿಂತಂತ ಒಂದು ಸ್ಮಾರಕ ಇದು. ಇದನ್ನ ಅವರ ವಿಡಿಯೋದಲ್ಲಿ ನೋಡಿದ್ರಲ್ಲ, ಎಷ್ಟು ಕಳಪೆಯಾಗಿ, ಎಷ್ಟು ಹೊಲಸಾಗಿ, ನಾಚಿಕೆ ಆಗಬೇಕು ಈ ಮುನ್ಸಿಪಾಲ್ಟಿಗೆ. ಮೈಸೂರಿನ ನಗರವನ್ನ ಸ್ವಚ್ಛವಾಗಿಡಬೇಕಾದಂತ ಒಂದು ಪ್ರಾಥಮಿಕ ಕರ್ತವ್ಯದಿಂದಲೂ ವಿಮುಖರಾಗ್ತೀರಿ ಅಂತಾದ್ರೆ ಏನು ಸಂಬಳಕ್ಕೆ ಅಲ್ಲಿ ಬೆಂಚನ್ನ ಬಿಸಿ ಮಾಡಲಿಕ್ಕೆ ಕೂತಿದ್ದೀರ ತಾವು? ಅಲ್ಲಿಯ ಕೆಲಸಗಾರ ಹೇಳ್ತಾರೆ ಅಲ್ಲಿಯ ದುಸ್ಥಿತಿಯನ್ನ, ಅದಕ್ಕೆ ಒಂದು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ವ್ಯವಧಾನ ಬೇಡವಾ? ಇಂಥ ಸ್ಮಾರಕಗಳನ್ನ ನೀವು ಇಂಥ ದುಸ್ಥಿತಿಯಲ್ಲಿ ನಗರದ ಹೃದಯ ಭಾಗದಲ್ಲೇ ಇಟ್ಟಿದ್ದೀರಿ ಅಂತ ಆದ್ರೆ ಇನ್ನು ನಗರದ ಸುತ್ತಮುತ್ತ, ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ಇರಬಹುದು? ಹಾಗಾಗಿ ಇದನ್ನ ನೋಡ್ತಾ ಇರುವಂತ ಮೈಸೂರಿನವರು ಇರಬಹುದು, ರಾಜ್ಯದವರು ಇರಬಹುದು, ಹೊರಭಾಗದಲ್ಲಿದ್ದವರು ಇರಬಹುದು, ವಿದೇಶದಲ್ಲಿದ್ದವರು ಇರಬಹುದು, ಎಲ್ಲರೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಆ ಪ್ರತಿಕ್ರಿಯೆಗಳ ಒಂದು ಮಹಾಪುರದಿಂದ ಕನಿಷ್ಠ ಪಕ್ಷ ಈ ಮೈಸೂರಿನ ಒಂದು ಸಿಟಿ ಕಾರ್ಪೊರೇಷನ್ನಿನ ವ್ಯವಧಾನವನ್ನು ಸೆಳೆಯಲಿಕ್ಕೆ ಸಾಧ್ಯವಾಗಬಹುದು. ಅದಿಲ್ಲದೆ ಇದ್ರೆ ಅದಕ್ಕೆ ಅದರದೇ ಆದಂಥ ಪ್ರತಿಭಟನೆಯ ಒಂದು ವ್ಯವಸ್ಥೆಯನ್ನು ಕೂಡ ಬಹುಶಃ ಶ್ವೇತಾ ಮಡಪಾಡಿ ಅಂತ ಒಂದು ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಶ್ವೇತಾಳಿಗೆ ಅಭಿನಂದಿಸ್ತಾ, ಈ ತರದ ಒಂದು ಕೆಲಸಕ್ಕೆ ಒಂದು ಹೆಣ್ಮಗಳು ಮುಂದಾದದ್ದು, ಅದರಲ್ಲೂ ಮೈಸೂರಿನಂಥ ಸಾಂಸ್ಕೃತಿಕ ನಗರದ ಶುದ್ಧತೆಗೆ, ಸ್ವಚ್ಛತೆಗೆ, ಸೌಂದರ್ಯಕ್ಕೆ ಒಂದು ಇಂಬು ಕೊಡುವಂಥ ತನ್ನದೇ ಆದಂಥ ನೆಲೆಯಲ್ಲಿ ಒಂದು ವಿಡಿಯೋದ ಮೂಲಕ ಪ್ರತಿಭಟನೆಯನ್ನ ಸಲ್ಲಿಸಿದಂಥ ಈ ಹೆಣ್ಮಗಳಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಮುಂದಿನ ವಿಶೇಷವಾದಂಥ ವಸ್ತುಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ತೆ.